ಭಾಳ ಜನಕ್ಕೆ ಕೊರೋನಾ ವ್ಯಾಕ್ಸಿನ್ ತಗೊಂಡಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ತಪ್ಪು ಸುದ್ದಿ, ತಪ್ಪು ಮಾಹಿತಿ ನಡೀತಾ ಇದೆ. ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನಾನೇ ಕೋವಿಶೀಲ್ಡ್ 3 ಡೋಸ್ ತೊಗೊಂಡಿದ್ದೀನಿ. ದಯವಿಟ್ಟು ತೊಗೊಂಡವ್ರು ಯಾರು ಹೆದರ್ಕೋಬೇಡಿ. ಈ ಡಯಾಬಿಟಿಸ್ ಇರೋರಿಗೆ ಒಂದು ಕಟಾಲಿನ ರೈಸ್ ತಿನ್ನು, ಒಂದು ಗಂಗಿಲೆ, ಅದ್ರ ಬದಲು ಏನೂ ಮಾಡಬೇಡಿ. ಸಕ್ಕರೆ, ಬೆಲ್ಲ, ಜೇನುತುಪ್ಪ 3 ಅವಾಯ್ಡ್ ಮಾಡಿ. 4 ಟೀ ನೆನಪಿಟ್ಕೊಳ್ಳಿ. ತಟ್ಟೆ ತುಂಬ ತರಕಾರಿ ತಿನ್ನಿ. ನೋಡಿ, ಸಕ್ಕರೆ ಜೇನುತುಪ್ಪ ಬಾಯಿಗೆ ಹಾಕೊಂಡ್ರೆ ನಮ್ಮ ಬ್ಲಡ್ ಶುಗರ್ ಇಮಿಡಿಯೇಟ್ಲಿ ಸುಂಗಿ ಅಂತ ಹೋಗಿ ಕೆಳಗಡೆ ಬರುತ್ತೆ. ಅದನ್ನ ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ರಾಗಿ ಮುದ್ದೆ ತಿಂದ್ರೆ ಹಿಂಗ್ ಹೋಗುತ್ತೆ. ಉಗಾದಿ ಹಬ್ಬದ ದಿನ ಮನೆಗೆ ಎಲ್ಲರೂ ಒಬ್ಬಟ್ಟು ತಿಂತಿರ್ತಾರೆ. ಪಾಪ ಇವನೇ ಡಯಾಬಿಟಿಕ್ ಮನುಷ್ಯ, ಯಾಕೆ ತಿನ್ಬಾರ್ದು? ನಾನು ಹೇಳಿದೆ ಅವ್ರಿಗೆ, ಒಂದು ಒಬ್ಬಟ್ಟಿಗೆ ತುಪ್ಪ ಹಾಕ್ಸ್ಕೊಂಡು ಆರಾಮಾಗಿ ತಿನ್ನಿ, ಇಷ್ಟು ಕೋಸಂಬರಿ ತಿನ್ನಿ. ಜನಗಳಿಗೆ ನಾವು ಆರೋಗ್ಯ ನೋಡೋವಾಗೆ ಆರೋಗ್ಯನೂ ನೋಡ್ಬೇಕು, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ನೋಡ್ಬೇಕು ನಾವು. ಸರ್, ಇವಾಗ ಈ ಕರೋನಾ ಬಂದ್ ಹೋದ್ಮೇಲೆ ಹೃದಯಾಘಾತದ ಸಂಖ್ಯೆ ಸ್ವಲ್ಪ ಪ್ರಮಾಣನೂ ಜಾಸ್ತಿ ಆಗಿದೆ. ಏನ್ ಹೇಳ್ತೀರಾ ಅದಕ್ಕೆ? ಅದು ನಿಜ. ನಾವು ಏನಾಯ್ತು, ಇದನ್ನ ಪೋಸ್ಟ್ ಡಿಸೀಸ್ ಸಿಕ್ವೆಲೆ ಅಂತೀವಿ. ಅಂದ್ರೆ ಕೊರೋನಾದಿಂದ ತುಂಬಾ ಜನ ಉಳ್ಕೊಂಡ್ರು. ಕೊರೋನಾ ಟೈಮ್ನಲ್ಲಿ ಸತ್ತೋದ್ರು. ಕೊರೋನಾ ಟೈಮ್ನಲ್ಲಿ ಸಾವಿಗೆ ಕಾರಣ ಲಂಗ್ಸ್ನೊಳಗೆ ಇನ್ಫೆಕ್ಷನ್ ಆಗಿ ಹೋದ್ರು. ಆ ಸಮಯದಲ್ಲಿ ಕೆಲವರಿಗೆ ರಕ್ತನಾಳದಲ್ಲಿ ಎಪ್ಪು ಕಟ್ಟೋದಿದೆಯಲ್ಲ, ಥ್ರಾಂಬಸ್ ಆಗೋದು, ಈ ಇನ್ಸಿಡೆನ್ಸ್ ಜಾಸ್ತಿ ಆಯ್ತು. ಅವ್ರು ಉಳ್ಕೊಂಡ್ರು. ಬಟ್ ಉಳ್ಕೊಂಡ ಮೇಲೆ 5%, 100 ಜನ ಉಳ್ಕೊಂಡ್ರೆ ಅದ್ರಾಗ 5% ಜನಕ್ಕೆ ಈ ಡಿಸೀಸ್ ಹಂಗೆ ಕಂಟಿನ್ಯೂ ಆಯಿತು. ಎಲ್ಲೋ ಕ್ಲಾಟ್ಸ್ ಜಾಸ್ತಿ ಆಗೋದು, ಎಲ್ಲೋ ಇರೋ ಒಂದು ಕ್ಲಾಟ್ ಡಿಸ್ಲಾಡ್ಜ್ ಆಗಿ ಬಂದು ಅಲ್ಲಿ ಕೂತ್ಕೊಳ್ಳೋದು, ನೋ ಡೌಟ್. ಬಟ್ ಡೆಫಿನೆಟ್ಲಿ ಪೋಸ್ಟ್ ಕೊರೋನಾ ಇನ್ಸಿಡೆನ್ಸ್ ಜಾಸ್ತಿ ಆಗಿದೆ. ಭಾಳ ಜನಕ್ಕೆ ಕೊರೋನಾ ವ್ಯಾಕ್ಸಿನ್ ತೊಗೊಂಡಿರೋದ್ರಿಂದ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ ಅಂತ ತಪ್ಪು ಸುದ್ದಿ, ತಪ್ಪು ಮಾಹಿತಿ ನಡೀತಾ ಇದೆ. ಇದ್ರ ಮೇಲೆ ರಿಸರ್ಚ್ ಆಗಿದೆ. ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನಿಂದ ವರದಿ ಕೊಟ್ಟಿದ್ದಾರೆ. ವ್ಯಾಕ್ಸಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ನಾನೇ ಕೋವಿಶೀಲ್ಡ್ 3 ಡೋಸ್ ತೊಗೊಂಡಿದ್ದೀನಿ. ದಯವಿಟ್ಟು ತೊಗೊಂಡವ್ರು ಯಾರು ಹೆದರ್ಕೋಬೇಡಿ. ಮಾಹಿತಿ ಇಲ್ದವ್ರು ತಪ್ಪು ಇವತ್ತು ಇನ್ಫ್ಯಾಕ್ಟ್ ನನಗೆ ಅದೇ ಆಶ್ಚರ್ಯ ಆಗಿದ್ದು, ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳು ಹಂಗೆ ಮಾತಾಡ್ತಾರೆ, ಅದು ತಪ್ಪು ಅಂತ ಅದನ್ನೇ ನಾನು ಅವಾಗಲೇ ಹೇಳಿದ್ದು. ಸೊ ವ್ಯಾಕ್ಸಿನ್ಗೂ ಈ ಹಾರ್ಟ್ ಅಟ್ಯಾಕ್ಗೂ ಸಂಬಂಧ ಇಲ್ಲ. ವ್ಯಾಕ್ಸಿನ್ ಬಗ್ಗೆ ಜನಗಳಿಗೆ ಇನ್ನೊಂದು ಸಿಂಪಲ್ ಇನ್ಫಾರ್ಮೇಷನ್ನು, ವಿ ಆರ್ ದ ಪಯನರ್ಸ್ ಇನ್ ದ ವರ್ಲ್ಡ್. ಇಂಡಿಯನ್ ಸೈಂಟಿಸ್ಟು ಇಡೀ ಪ್ರಪಂಚಕ್ಕೆ ವ್ಯಾಕ್ಸಿನ್ ಸಪ್ಲೈ ಮಾಡೋವಂಥವ್ರು ನಾವು. ಒಂದು ವ್ಯಾಕ್ಸಿನ್ನು ಮಾರ್ಕೆಟಿಗೆ ಬರಬೇಕಾದ್ರೆ, ಅಂದರೆ ಜನಗಳು ಯೂಸಿಗೆ ಬರಬೇಕಾದ್ರೆ ಮಿನಿಮಮ್ 3 ಟ್ರಯಲ್ಸ್ ಆಗುತ್ತೆ. ಒಂದು ಅನಿಮಲ್ ಟ್ರಯಲ್ಲು, 2 ಹ್ಯೂಮನ್ ಟ್ರಯಲ್ಲು. ಅವೆರಡು ಸಕ್ಸಸ್ಫುಲ್ ಆದ್ರೇ ಅದು ಮಾರ್ಕೆಟಿಗೆ ಬರೋದು. ಅದರಿಂದ ದಯವಿಟ್ಟು ವಿಜ್ಞಾನಿಗಳ ಶ್ರಮಕ್ಕೆ ಅವಮಾನ ಮಾಡಬಾರ್ದು ನಾವು. ಅದರಿಂದ ವ್ಯಾಕ್ಸಿನಿಂದ ಇದಾಗಲ್ಲ. ಯುವ ಜನತೆ ಅತಿಯಾದ ಡಯಟ್ನ ಫಾಲೋ ಮಾಡ್ತಾರೆ, ಸುಂದರವಾಗಿ ಕಾಣಿಸ್ಬೇಕು ಅಂತ. ವರ್ಕೌಟ್ ಹೆವಿ ಮಾಡ್ತಾರೆ. ಈ ವರ್ಕೌಟು ಡಯಟ್ ಏನಾರ ಸಮಸ್ಯೆ ಆಗುತ್ತೆ ಹೃದಯಾಘಾತಕ್ಕೆ? ಇದು ಏನಾಗುತ್ತೆ, ಅವೈಜ್ಞಾನಿಕವಾಗಿ ಮಾಡ್ತಾರೆ. ನೋಡಿ, ಜನಗಳು ಯಾವುದೇ ಒಂದು ಎಕ್ಸರ್ಸೈಸ್ ಮಾಡಬೇಕಾದ್ರೆ ವಾರ್ಮ್ ಅಪ್ ಅಂತ ಇರುತ್ತೆ, ಸ್ಲೋಲಿ ಇರುತ್ತೆ. ನಾನು 2 ತಿಂಗಳಲ್ಲೇ ಶಾರುಖ್ ಖಾನ್ ಥರ 8 ಪ್ಯಾಕ್ ಮಾಡ್ಕೋತೀನಿ, ಇವೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಅದರಿಂದ ಅರ್ಧ ಜನ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾರೆ. ಆ್ಯಂಡ್ ಈ ಡಯಟ್ ಇದೆಯಲ್ಲ, ಅನ್ಫಾರ್ಚುನೇಟ್ಲಿ ಆರ್ಟಿಫಿಷಿಯಲ್ ಪ್ರೋಟೀನ್ಸು. ಈ ನಾನು ಜಿಮ್ ಟ್ರೈನರ್ಸ್ ಎಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಯು ಆರ್ ನಾಟ್ ಎ ಡಾಕ್ಟರ್. ನೀವು ದಯವಿಟ್ಟು ಒಬ್ಬ ವೈದ್ಯನ ಸಲಹೆ ಮೇರೆಗೆ ನೀವು ಇವೆಲ್ಲ ಕೊಡಿ ಅಂತ. 8 ಮೊಟ್ಟೆ ತಿಂತೀನಿ, 12 ಮೊಟ್ಟೆ ತಿಂತೀನಿ, ಇವೆಲ್ಲ ನಾಟ್ ಅಕ್ಸೆಪ್ಟೆಡ್. ಆಮೇಲೆ ಫುಡ್ಡನ್ನು ಎಷ್ಟು ಬ್ಯೂಟಿಫುಲ್ ಆಗಿ ಡಿಸ್ಕ್ರೈಬ್ ಮಾಡಿದ್ದೀವಿ ಅಂದರೆ, ಫುಡ್ ಪಿರಮಿಡ್ ಅಂತ. ಕಾರ್ಬೋಹೈಡ್ರೇಟ್ ಲೆವೆಲ್ ಹೈಯೆಸ್ಟ್ ಕಾರ್ಬೋಹೈಡ್ರೇಟ್, ಅದ್ರ ಮೇಲೆ ಹೋದರೆ ಪ್ರೋಟೀನ್, ಅದ್ರ ಮೇಲೆ ಹೋದರೆ ಫ್ಯಾಟು, ಅದ್ರ ಮೇಲೆ ಹೋದರೆ ಫ್ರೂಟ್ಸು. ಈ ಬ್ಯೂಟಿಫುಲ್ ಪ್ಯಾಟ್ರನ್ನ ಮ್ಯಾನೇಜ್ ಮಾಡಬೇಕು. ಆ್ಯಂಡ್ ಈ ಭಾಳ ಜನ ಈ ವೆಯ್ಟ್ ಕಾನ್ಷಿಯಸ್ ಮಾಡ್ತಾರಲ್ಲ, ತಪ್ಪು ಮಾಡ್ತಾರೆ. ಎಲ್ಲೋ ಒಂದು ಕಡೆ ಬುಲಿಮಿ ಅಂತ ಒಂದು ಕಾಯಿಲೆ ಇದೆ. ಅವ್ರು ತಿಂದಿರ ಸ್ವರ್ಗೋಯ್ ಸತ್ತೋಗ್ಬಿಡ್ತಾರೆ. ಸೊ ಇವರು ಸ್ವಂತ ಮಾಡ್ಕೊಳ್ಳೋ ಅಂತ ಇವನ್ನೆಲ್ಲ ಬಿಟ್ಬಿಟ್ಟು ವೈದ್ಯರ ಸಲಹೆ, ಡಯಟಿಷಿಯನ್ಸ್ ಇರ್ತಾರೆ, ಅವರ ಸಲಹೆ ಮೇರೆಗೆ ನೀವು ತಿನ್ನಬೇಕು. ಜನರಲಾಗಿ ಎಲ್ಲರೂ ಡಯಟಿಷಿಯನ್ ಹತ್ರ ಹೋಗೋಕ್ಕಾಗಲ್ಲ. ಜೀವನ ಎಷ್ಟು ಸರಳ ಇರುತ್ತೆ ಅನ್ನೋದಕ್ಕೆ ನಾನು ಲಾಸ್ಟ್ ಡಯಾಬಿಟಿಕ್ ಅಸೋಸಿಯೇಷನ್ ಒಂದು ಟಾಕ್ ಕೊಟ್ಟೆ. ಈ ಡಯಾಬಿಟಿಸ್ ಇರೋರಿಗೆ ಒಂದು ಕಟಾಲಿನ ರೈಸ್ ತಿನ್ನು, ಒಂದು ಗಂಗಿಲೆ, ಅದ್ರ ಬದಲು ಏನೂ ಮಾಡಬೇಡಿ. ಸರಳವಾಗಿ ಒಬ್ಬ ಹಳ್ಳಿಯವನಿಗೂ ಅರ್ಥ ಆಗಬೇಕು ಅಂದರೆ ಸಕ್ಕರೆ, ಬೆಲ್ಲ, ಜೇನುತುಪ್ಪ 3 ಅವಾಯ್ಡ್ ಮಾಡಿ. 4 ಟೀ ನೆನಪಿಟ್ಕೊಳ್ಳಿ. ಅವ್ರಿಗೆಲ್ಲ ಆಶ್ಚರ್ಯ, ಡಾಕ್ಟ್ರೇ 4 ಟೀ ಕುಡಿಯೋಕ್ಕೆ ಹೇಳ್ತಾರಂತ. 4 ಟೀ ಅಂದರೆ ತಟ್ಟೆ ತುಂಬ ತರಕಾರಿ ತಿನ್ನಿ. ಎಷ್ಟು ಸರಳವಾಗಿದೆ. ಏನಾರ ತಿನ್ನಲಿ ಅವರು. ಇಷ್ಟಪ್ಪ ಮುದ್ದೆ ಇರಿ, ಸೊಪ್ಪು ತರಕಾರಿ. ಇದೇನಾಗುತ್ತೆ, ಸೊಪ್ಪು ತರಕಾರಿಯೊಳಗೆ ಫೈಬರ್ ಜಾಸ್ತಿ, ಕ್ಯಾಲ್ರಿ ಕಡಿಮೆ. ಮುದ್ದೆ, ಅನ್ನ, ಚಪಾತಿ ಒಳಗೆ ಕ್ಯಾಲ್ರಿ ಇರುತ್ತೆ. ಅದರೊಳಗೆ ಚಪ್ಪಕ್ಕಿ ಅನ್ನ ಈಸ್ ಈಕ್ವಲೆಂಟ್ ಟು ಮುದ್ದೆ. ಭಾಳ ಜನ ಅನ್ನ ತಿನ್ನಲ್ಲ ಅಂತಾರೆ. ನಮಗೆ ಬೇಕಾಗಿರೋದು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತ. ಇವೆಲ್ಲ ನಮ್ಮ ಭಾಷೆ, ಅನ್ಫಾರ್ಚುನೇಟ್ಲಿ ಜನರಿಗೆ ಅರ್ಥ ಆಗಲ್ಲ. ನೋಡಿ, ಸಕ್ಕರೆ ಜೇನುತುಪ್ಪ ಬಾಯಿಗೆ ಹಾಕೊಂಡ್ರೆ ನಮ್ಮ ಬ್ಲಡ್ ಶುಗರ್ ಇಮಿಡಿಯೇಟ್ಲಿ ಸುಂಗಿ ಅಂತ ಹೋಗಿ ಕೆಳಗಡೆ ಬರುತ್ತೆ. ಅದನ್ನು ಗ್ಲೈಸೆಮಿಕ್ ಇಂಡೆಕ್ಸ್ ಅಂತೀವಿ. ರಾಗಿ ಮುದ್ದೆ ತಿಂದರೆ ಹಿಂಗೆ ಹೋಗುತ್ತೆ.
ದಪ್ಪಕ್ಕೆ ಅನ್ನ ತಿಂದರೆ ಹಿಂಗೆ ಹೋಗುತ್ತೆ, ಪಾಲಿಶ್ಡ್ ರೈಸು ಮೈದೆ ಎಲ್ಲ ಹಿಂಗೆ ಹೋಗುತ್ತೆ. ಸೊ ಅದನ್ನು ಮೇಂಟೈನ್ ಮಾಡಬೇಕು. ಜನಗಳಿಗೆ ಸುಖವಾಗಿ ಸಂತೋಷವಾಗಿ ಇರೋದನ್ನ ಕಲಿಸ್ಕೊಡ್ಬೇಕು ನಾವು. ಆದರೆ ಅದಕ್ಕೆ ಹೇಳಿದೆ ನೋಡಿ, ಉಗಾದಿ ಹಬ್ಬದ ದಿನ ಮನೆಗೆ ಎಲ್ಲರೂ ಒಬ್ಬಟ್ಟು ತಿಂತಿರ್ತಾರೆ. ಪಾಪ ಇವನೇ ಡಯಾಬಿಟಿಕ್ ಮನುಷ್ಯ, ಯಾಕೆ ತಿನ್ನಬಾರ್ದು? ನಾನು ಹೇಳಿದೆ ಅವ್ರಿಗೆ, ಒಂದು ಒಬ್ಬಟ್ಟಿಗೆ ತುಪ್ಪ ಹಾಕ್ಸ್ಕೊಂಡು ಆರಾಮಾಗಿ ತಿನ್ನಿ, ಇಷ್ಟು ಕೋಸಂಬರಿ ತಿನ್ನಿ, ಪಾಯಸ, ಪಕೋಡ, ಇವು ಚಿತ್ರಾನ್ನ ಎಲ್ಲ ನಿಮ್ಮ ಮೊಮ್ಮಕ್ಳಿಗೆ ಕೊಟ್ಬಿಡಿ. ಅವನಿಗೆ ಒಬ್ಬಟ್ಟು ತಿಂದಷ್ಟು ಖುಷಿನೂ ಆಯಿತು. ಇದರೊಳಗೆ ಶುಗರ್ ಜಾಸ್ತಿ ಒಬ್ಬಟ್ಟಲ್ಲಿ, ಕೋಸಂಬರಿ ಕಡಿಮೆ, ಬ್ಯಾಲೆನ್ಸ್ ಆಗುತ್ತೆ. ಅಲ್ಟಿಮೇಟ್ ನನಗೇನು ಬೇಕಾಗಿರೋದು, ಆ ಇಂಡೆಕ್ಸ್ ಮೇಂಟೈನ್ ಮಾಡಬೇಕು. ಸೊ ಇಂಥವನ್ನೆಲ್ಲ ಸರಳವಾಗಿ ಜನಗಳಿಗೆ ಹೇಳ್ಕೊಟ್ರೆ ಇಸ್ ಈಸಿ. ಅದರ್ವೈಸ್ ಭಾಳ ಕಷ್ಟ ಆಗುತ್ತೆ. ಎಲ್ಲರೂ ಡಯಟಿಷಿಯನ್. ಅನ್ಫಾರ್ಚುನೇಟ್ಲಿ ಇವತ್ತು ನಾನು ಸ್ಟುಡಿಯೋ ಒಳಗೆ ಕೂತ್ಕೊಂಡು ಬೆಂಗಳೂರನ್ನ ಮಾತಾಡ್ತಾ ಇದ್ದೀನಿ. ಈ ಎಲ್ಲರೂ ಡಾಕ್ಟ್ರುಗಳು ಹೋದ ತಕ್ಷಣ ಹಿಂಗೆ ಸರಳವಾಗಿ ನೋಡಲ್ಲ. ಒಂದು ಸಾರಿ ಒಂದು ಕನ್ಸಲ್ಟೇಷನ್ 1000 ಅಂತಾರೆ. ಒಬ್ಬರ ಡಯಾಬಿಟಿಷಿಯನ್ ಹತ್ರ ಹೋದರೆ ಅವನು ಕ್ಲಿನಿಕ್ಕಿಂದ ಈಚೆ ಬರ್ಬೇಕಾದ್ರೆ 8,000 ರೂಪಾಯಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಮಾತಾಡಬೇಕು ಇವತ್ತು ಸಮಾಜದಲ್ಲಿ. ಸೊ ನಮಗೇನೋ ಈಸಿ, ಡಯಾಟಿಷಿಯನ್ ಕೇಳ್ಬಿಡಿ, ಅವ್ರನ್ನ ಕೇಳ್ಬಿಡಿ. ಅದಕ್ಕೆ ಸರಳವಾಗಿ ಜನಗಳಿಗೆ ನಾವು ಆರೋಗ್ಯ ನೋಡೋವಾಗೆ ಆರೋಗ್ಯನೂ ನೋಡಬೇಕು, ಅವ್ರ ಫೈನಾನ್ಷಿಯಲ್ ಕಂಡೀಷನು ನೋಡಬೇಕು ನಾವು. ಸೊ ಹಂಗಾಗಿ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದರೊಳಗೆ ನಮ್ಮಂಥ ದೇಶದಲ್ಲಿ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು ನಾವು ಇವತ್ತು ಸಿರಿಧಾನ್ಯಗಳು ಭಾಳ ಪಾಪ್ಯುಲರ್ ಮಾಡಿಬಿಟ್ಟಿದ್ದಾರೆ. ವೆರಿ ವೆರಿ ನೈಸ್, ತೊಗೋಬೋದು. ಸೊ ಇಂಥ ವಿಚಾರಗಳನ್ನ ಜನಗಳಿಗೆ ನಾವು ಹೇಳ್ಕೊಟ್ರೆ ಅವ್ರ ಆರೋಗ್ಯ ಅಲ್ಟಿಮೇಟ್ಲಿ ಇಟ್ ಈಸ್ ಟ್ರೂ. ಊಟ ಬಲ್ಲವನಿಗೆ ರೋಗವಿಲ್ಲ, ಅವ್ರು ಹೇಳಿರೋದು ಅಷ್ಟು ಚೆನ್ನಾಗಿದೆ. ಸೊ ಯಾರು ಊಟವನ್ನು ಕರೆಕ್ಟಾಗಿ ತಿಂತಾರಲ್ಲ ಅವರಿಗೆ ಕಾಯಿಲೆಗಳು ಕಡಿಮೆ.